ನಮ್ಮನೆಯ ಈ ತಯಾರಿ ನೋಡಿ ನೀವು ಅಂದ್ಕೊಂಡಿರ್ಬೋದಲ್ವಾ, ಹಬ್ಬ ಹರಿದಿನ ಏನು ಇಲ್ಲದೆ ಇವ್ರ ಮನೇಲಿ ಏನು ಸೆಲೆಬ್ರೇಷನ್ ನಡೀತಿದೆ ಅಂತ. ನಿಮಗಿದೇನು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಹೆಣ್ಮಕ್ಳಿರೋ ಎಷ್ಟು ಮನೇಲಿ ವಿಷಯ ಗೊತ್ತೇ ಇರುತ್ತೆ, ಒಂದು ವಯಸ್ಸಾದ ನಂತರ ಅವ್ರು ದೊಡ್ಡವರಾಗ್ತಾರೆ ಅಂತ. ಕನ್ನಡದಲ್ಲಿ ನಾವು ಇದನ್ನು ಋತುಮತಿ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಇದನ್ನು ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಮಾಡ್ತಾಯಿದ್ರು. ಊರವ್ರನ್ನೆಲ್ಲ ಕರೆದು ಊಟ ಹಾಕೋದು ಎಲ್ಲ ಮಾಡ್ತಿದ್ರು. ಆದರೆ ನಮ್ಮ ಜೀವನ ಶೈಲಿ ಬದಲಾಗ್ತಿದ್ದಂಗೆ ಇದನ್ನೆಲ್ಲ ನಾವು ನಿಲ್ಲಿಸ್ಬಿಟ್ವಿ. ಆದರೆ ನಾವೇನು ನಂಬ್ತೀವಿ ಅಂದರೆ, ನಾವು ಎಲ್ಲೇ ಹೋಗಲಿ, ನಮ್ಮ ಲೈಫ್ ಸ್ಟೈಲ್ ಎಷ್ಟೇ ಬದಲಾಗಿರಲಿ, ನಾವು ನಮ್ಮ ಸಂಪ್ರದಾಯನ ಯಾವತ್ತೂ ಮರಿಬಾರ್ದು. ಯಾಕಂದರೆ ನಾವಿವಾಗ ಮರೆತರೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳೋರು ಯಾರಲ್ವಾ. ಹಾಗಾಗಿ ನಮ್ಮ ಅತ್ತಿಗೆ ಮಗಳಿಗೆ ನಾವು ಒಂದು ಚಿಕ್ಕ ಸೆಲೆಬ್ರೇಷನ್ ಥರ ಇದನ್ನು ಮಾಡಿದ್ವಿ. ಜಾಸ್ತಿ ಶಾಸ್ತ್ರ ಸಂಪ್ರದಾಯ ನಮಗೂ ಗೊತ್ತಿರಲಿಲ್ಲ, ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ನಾವು ಇದನ್ನು ಮಾಡಿದ್ವಿ. ಆರತಿ ಬೆಳಗಿಸೋದು, ಕುಂಕುಮ ಹಚ್ಚೋದು, ಬಳೆ ತೊಡಿಸೋದು, ಹೂ ಮೂಡಿಸೋದು, ಇದನ್ನೆಲ್ಲ ಮಾಡಿ ಅವಳಿಗೆ ಇಷ್ಟವಾಗಿರೋ ಅಡುಗೆನೂ ಮಾಡಿ ಇದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೊಂದು ವಿಷಯ ಏನು ಅಂದರೆ, ತುಂಬ ಜನ ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಥವಾ ಈ ವಿಷಯನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾರೆ. ಆದರೆ ಇದರಲ್ಲಿ ನಾಚಿಕೆ ಪಡುವಂಥ ವಿಷಯ ಏನಿದೆ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ ಆ್ಯಂಡ್ ಎಲ್ಲರಲ್ಲೂ ಈ ಪ್ರಾಸೆಸ್ ಆಗೋದು ಈಸ್ ವೆರಿ ಕಾಮನ್. ಹಾಗಾಗಿ ಸೆಲೆಬ್ರೇಟಿಂಗ್ ವುಮೆನ್ಹುಡ್ ಈಸ್ ನಾಟ್ ಇಟ್ ಆಲ್ ರಾಂಗ್. ನಮ್ಮ ಮನೇಲಿ ಸೆಲೆಬ್ರೇಷನ್ ಇದ್ದಾಗ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟಿಗೆ ಕೊರತೆನೇ ಇರಲ್ಲ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆ ತನಕ ನೋಡಿ. ಇಲ್ಲ ಮಗ, ಇದೆಂತ ಮಾಡ್ಲಿಕ್ಕಂದ್ರೆ ಸಾನ್ವಿಗೆ ಇದ್ರದ್ದು ಉಂಡೆ ಮಾಡ್ಬೇಕು. ಈಗ ನನಗೆ ಸೆಲೆಬ್ರೇಷನ್ ಆದ ನಂತರ ಒಂದು ಒಳ್ಳೆ ಊಟ ಇರಲೇಬೇಕು ತಾನೆ. ನಮ್ಮ ಮನೇಲಿ ಇವತ್ತೇನು ಸ್ಪೆಷಲ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಓಕೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಬರ್ತೇವೆ ಆಯ್ತಾ? ಓಕೆ, ಬೈ ಬೈ. ನಾದ್ನಿ ಇವಳು ಕೊಡೋ ಚಾಚಾ ಕೆಲಸ ನನಗೆ ಮಾಡಿ ಮಾಡಿ ಸಾಕಾಗೋಗಿದೆ.
mint leaves. So, is it done, ma'am? So the chicken green masala and white rice and there is kori roti. Ready. Alla. ಐ ಆಮ್ ಸೋ ಸಾರಿ, ಇಲ್ಲಿ ನಾನು ಒರಿಜಿನಲ್ ಆಡಿಯೋನ ರಿಮೂವ್ ಮಾಡಬೇಕಾಗಿ ಬಂತು ಬಿಕಾಸ್ ಆಫ್ ದ ಕಾಪಿರೈಟ್ ಇಶ್ಯೂಸ್. ಇವ್ರ ಹೆಸರು ರಾಹುಲ್ ಸಾಲಿಯನ್. ಎಂಥ ಒಳ್ಳೆ ಸಿಂಗರ್ ಗೊತ್ತಾ ರೀ. ನಿಮ್ಮಲ್ಲೇನಾದರೂ ಇವೆಂಟ್ ಇದ್ದರೆ ಇವ್ರನ್ನ ಮಿಸ್ ಮಾಡದೆ ಕರೀರಿ. ಪೇಮೆಂಟ್ ಎಲ್ಲ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ, ಆದರೆ ಇವ್ರ ಹಾಡು ನೀವೇನಾದರೂ ಕೇಳಿದರೆ ಕಳೆದೋಗ್ಬಿಡ್ತೀರಾ. ನೆಕ್ಸ್ಟ್ ಲೆವೆಲ್ ಸಿಂಗರ್ ಇವರು. ಆ್ಯಂಡ್ ಫೈನಲಿ ಒಂದು ಒಳ್ಳೆ ಎಂಡಿಂಗ್ ಕೊಡೋಣ ಅಂತ ನಾವೆಲ್ಲ ಸೇರಿಬಿಟ್ಟು ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಈ ಸೆಲೆಬ್ರೇಷನ್ನ ಎಂಡ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಹೇಳಿ? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಬೇಕು. ಸಿ ಆಲ್, ಬಾಯ್.